ನಮಸ್ತೆ ಸ್ನೇಹಿತರೆ, ಇದು ವಿಶೇಷವಾದಂಥ ಭರತ ಹುಣ್ಣಿಮೆಯ ದಿನದಂದು ಮಾಡಿರೋ ವಿಡಿಯೋ. ಭರತ ಹುಣ್ಣಿಮೆ ತುಂಬ ವಿಶೇಷವಾದದ್ದು. ಅವತ್ತು ಮಾಡೋ ಪೂಜೆ ಫಲ ಖಂಡಿತ ದುಪ್ಪಟ್ಟಾಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಅದರಿಂದ ಆವತ್ತೊಂದು ದಿವಸ ನಾಗರಕಲ್ಲಿಗೆ ಬೆಳಗ್ಗಿನ ಜಾವದಲ್ಲಿ 5 ಗಂಟೆಗೆ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಅಂದ್ಕೊಂಡಿದ್ದು ಮಕ್ಕಳಿಲ್ಲದೆ ಇರೋರಿಗೆ, ಮದುವೆ ಆಗದೆ ಇರೋರಿಗೆ ಅಂದ್ಕೊಂಡಿದ್ದು ಏನು ಅನ್ಕೋತೀವೋ ಅದು ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಸ್ನೇಹಿತರೆ. ಅಂದರೆ ಅವ್ರವ್ರ ಕರ್ಮಾನುಸಾರ ಸ್ವಲ್ಪ ಲೇಟ್ ಆಗುತ್ತೆ ಅಥವಾ ಬೇಗನೂ ಆಗುತ್ತೆ ಆ ಥರ. ಅದಕ್ಕೆ ನಾನು ಮನೇಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಪೂಜೆಗೆ ರಂಗೋಲಿ ಬಿಡ್ತಾ ಇದ್ದೀನಿ ಆಚೆ ಕಡೆ. ಬೆಳಿಗ್ಗೆ ಎಲ್ಲ ನೀರು ಬಿಟ್ಬಿಟ್ಟಿದ್ರು, ಮಕ್ಳಿಗೆ ಬೇರೆ ಸ್ಪೆಷಲ್ ಕ್ಲಾಸ್ ಇತ್ತು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ, ಆಲ್ರೆಡಿ ಟೈಮ್ ಆಗಿತ್ತು. ಬೇಗ ಬೇಗ ಮಾಡ್ತಾಯಿದ್ದೀನಿ. ದೇವರೆಲ್ಲ ರೆಡಿ ಮಾಡಿದ್ದೆ, ಹೂವು ಹಾಕ್ತಾಯಿದ್ದೀನಿ. ಇರ್ಬೋದು, ಹೂವು ಹಾಕ್ತಾಯಿದ್ದೀನಿ. ಪೂಜೆ ಮಾಡಬೇಕು ಇವಾಗ. ಮತ್ತು ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣು ರಸಾಯನ ಮಾಡೋಣ ಅಂತ ಬಾಳೆಹಣ್ಣೆಲ್ಲ ಸುಲಿದಿಡ್ತಾ ಇದ್ದೀನಿ. ಬಾಳೆಹಣ್ಣು ರಸಾಯನ ಮಾಡಿದೆ ದೇವ್ರ ನೈವೇದ್ಯಕ್ಕೆ. ಮತ್ತು ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದ್ರಿಂದ ನಾವೇನು ಕೇಳಿದ್ರು ಮನೇಲಿ ನೆಮ್ಮದಿ, ಸುಖ, ಶಾಂತಿ ಕೊಡ್ತಾರೆ ದೇವರು. ಅಷ್ಟು ಜಗಳ ಆಗಲ್ಲ ಮನೆಯಲ್ಲಿ, ವಾತಾವರಣ ನೆಮ್ಮದಿಯಾಗಿರುತ್ತೆ. ದಯವಿಟ್ಟು ತುಪ್ಪದ ದೀಪ ಮನೇಲಿ ಹಚ್ಚೋಕ್ಕೆ ಪ್ರಯತ್ನ ಪಡಿ. ನೀವೆಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಿರೋ ಬಿಡ್ತೀರೋ, ಮನೇಲಿ ತುಪ್ಪದ ದೀಪ ಹಚ್ಚಿ ದೇವ್ರನ್ನ ನೆನೆಸಿ ಪೂಜೆ ಮಾಡಿದ್ರೆ ಅವತ್ತು ₹1 ಇಲ್ಲ ಅಂದ್ರೂ ದೇವ್ರು ಎಲ್ಲಿಂದನಾದರೂ ಕೊಡ್ತಾರೆ. ಇದು ಮಾತ್ರ ಸತ್ಯ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ದೇವ್ರಿಗೆ ಮಾಡೋದು ಎಲ್ಲೂ ಹೋಗಲ್ಲ, ಮನುಷ್ಯರಿಗೆ ಮಾಡೋದಾದ್ರೂ ಬರುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ. ದೇವ್ರಿಗೆ ಮಾಡೋ ಪೂಜೆ ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ. ಅದೆಲ್ಲ ಒನ್ ಟೈಮ್ ನಮ್ಮನ್ನು ಕಾಪಾಡುತ್ತೆ. ಪೂಜೆ ಎಲ್ಲ ಮುಗಿತಾ ಬಂತು. ದೇವರ ಆಶೀರ್ವಾದ ತಗೊಂಡು ಹೊಟ್ಟೆಗೆ ಹಾಕ್ಕೊಳ್ಳೋಣ, ಟೈಮ್ ಆಯಿತು ಅಂತ ಲಾಸ್ಟ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.